ಇದರ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಪ್ರೀತಿಯ ಬಂಧುಗಳೇ, ಈ ಒಂದು ಕಾರ್ಯಕ್ರಮದ ಸಂಘಟಕರೇ, ಪ್ರಥಮತವಾಗಿ ಏನೊಂದು ನಮ್ಮ ಈ ಒಂದು ಸಂಸ್ಥೆ 10 ವರ್ಷಗಳನ್ನು ಪೂರೈಸಿ 11 ವರ್ಷಕ್ಕೆ ಇವತ್ತು ಪಾದಾರ್ಪಣೆ ಆಗ್ತಾ ಇದೆ. ಇಂಥ ಒಂದು ಸಮಾರಂಭಕ್ಕೆ ಪ್ರಥಮತವಾಗಿ ಶುಭಾಶಯವನ್ನು ಕೋರುತ್ತಾ, ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಿಜಿಸ್ಟರ್ಡ್ ಅಂತಕ್ಕಂಥ ಒಂದು ಸಂಸ್ಥೆ ಕಳೆದ 10 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ನಿಜಕ್ಕೂ ಬಹಳ ಸ್ಫೂರ್ತಿದಾಯಕವಾದಂಥ. ಯಾಕಂತ ಹೇಳಿದರೆ ಇವತ್ತಿನ ಯುವ ಶಕ್ತಿಯಲ್ಲಿ ರಕ್ತದಾನ ಮಾಡ್ತಕ್ಕಂತಹ ಒಂದು ಅವೇರ್ನೆಸ್ಸನ್ನು, ಒಂದು ಜಾಗೃತಿಯನ್ನು ಮೂಡಿಸಿ ಅದೆಷ್ಟೋ ಯುವಕರನ್ನು ರಕ್ತದಾನ ಮಾಡೋ ಮುಖಾಂತರ ಇನ್ನೊಂದು ಜೀವವನ್ನು ಉಳಿಸಬೇಕಂತಕ್ಕಂಥ ಒಂದು ಸಂದೇಶವನ್ನು ಸಾರಿ ಜಾಗೃತಿಯನ್ನು ಮೂಡಿಸಿ ಮಾಡ್ತಕ್ಕಂಥ ಕೆಲಸ ಇದು ಸಣ್ಣ ಕೆಲಸ ಅಲ್ಲ. ಇದು ಅಂಥದ್ರಲ್ಲಿ ಕಳೆದ 10 ವರ್ಷಗಳಲ್ಲಿ ಸಾವಿರಾರು ಯುವಕರನ್ನು ಈ ರಕ್ತದಾನ ಮಾಡಿಸುವ ಮೂಲಕ ಅದೆಷ್ಟೋ ಜೀವಗಳನ್ನು ಉಳಿಸ್ತಕ್ಕಂತಹ ಒಂದು ನಿಜವಾಗಿಯೂ ಮಾನವೀಯ ಕೆಲಸವನ್ನು ಈ ಸಂಸ್ಥೆ ನಡೆಸಿಕೊಂಡು ಬಂದಿದೆ. ಆದ್ದರಿಂದ ಇಂತಹ ಒಂದು ಉತ್ತಮವಾದಂಥ ಕೆಲಸ ಇವತ್ತು ಸಮಾಜದಲ್ಲಿ ನಮಗೆ ಬೇಕಾಗಿರುವಂಥ ಇದು. ಇಲ್ಲಿ ಬರುವಾಗಲೂ ನಾನು ನೋಡಿದೆ, ಈ ಸಂಘಟಕರಲ್ಲಿ ಇರ್ತಕ್ಕಂಥ ಒಂದು ಸ್ಫೂರ್ತಿ, ಆ ಯುವಕರ ಶಕ್ತಿ, ಇದು ನಮಗೆ ಈ ಸಮಾಜಕ್ಕೆ ಬೇಕಾಗಿರುವಂಥದ್ದು. ಇವತ್ತು ರಕ್ತದಾನ ಮಾಡೋ ಮೂಲಕ ಈ ಸಮಾಜದಲ್ಲಿ ಒಂದು ಸೌಹಾರ್ದತೆಯನ್ನು ಕೂಡ ಮೂಡಿಸ್ತಕ್ಕಂಥ ಕೆಲಸ, ಅದು ಕೂಡ ಬಹಳ ಮುಖ್ಯ. ನಾವು ಯಾರೂ ಕೂಡ ಹುಟ್ಟುವಾಗ ನಾವು ಜಾತಿ ಧರ್ಮ ಅದೇ ಬೇಕಂತೇಳಿ ಅರ್ಜಿ ಹಾಕಿ ಹುಟ್ಟಿರೋದಿಲ್ಲ. ನಮ್ದೆಲ್ಲರದು ಕೂಡ ಆಕಸ್ಮಿಕ ಜನನ, ಮನುಷ್ಯರಾಗಿ ಹುಟ್ಟಿರ್ತೇವೆ, ಮನುಷ್ಯರಾಗಿ ಬಾಳ್ಬೇಕಷ್ಟೇ, ಅದಕ್ಕಿಂತ ಮಿಗಿಲಾದ ಯಾವುದಿಲ್ಲ. ಅಂಥ ಸಂದರ್ಭದಲ್ಲಿ ಮನುಷ್ಯರಾಗಿ ಹುಟ್ಟೋದು ಮಾತ್ರ ಅಲ್ಲ, ಮನುಷ್ಯರಾಗಿ ಬದುಕುವುದಿದೆಯಲ್ಲ, ಅಂಥ ಮಾನವೀಯತೆಯನ್ನು, ಮನುಷ್ಯತ್ವವನ್ನು ಮೈಗೂಡಿಸಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು, ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ. ಅಂಥದ್ರಲ್ಲಿ ಕೇವಲ ನಮ್ಮ ಈ ಯುವಕರು, ನಮ್ಮ ಯುವ ಶಕ್ತಿ, ಈ ಸಂಸ್ಥೆ ಮಾಡಿರ್ತಕ್ಕಂಥ ಕೆಲಸ ಕೇವಲ ಅದು ರಕ್ತದಾನದಂತಹ ಒಂದು ಮಾನವೀಯ ಕೆಲಸವನ್ನು ಅಷ್ಟೇ ಮಾಡೋದಲ್ಲ, ಇದು ಸಮಾಜ ಕಟ್ಟತಕ್ಕಂಥ ಕೆಲಸ. ಈ ಸಮಾಜ ಕಟ್ಟತಕ್ಕಂಥ ಕೆಲಸದಲ್ಲೂ ಕೂಡ ಈ ಯುವಕರು ದೊಡ್ಡ ರೀತಿಯಾದಂಥ ಒಂದು ಪಾತ್ರವನ್ನು ವಹಿಸಿದ್ದಾರೆ. ಅಂತಹ ಆ ಕೆಲಸ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ರಿಯಾಶೀಲವಾಗಿ ಮುಂದೆ ಸಾಗಲಿ. ಮಾತ್ರವಲ್ಲ, ಈ ಸಂಸ್ಥೆ ಇದೆಯಲ್ಲ, ಇದು ಉತ್ತರೋತ್ತರವಾಗಿ ಬೆಳೆಯಲಿಕ್ಕೆ ಸಾಧ್ಯತೆ ಆಗಬೇಕು, ಆಕಾಶದೆತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯತೆ ಆಗಬೇಕು. ಖಂಡಿತಕ್ಕೂ ಕೂಡ ಇಂಥ ಒಂದು ಸಂಸ್ಥೆಗೆ ಎಲ್ಲ ರೀತಿಯ ಜನ ವಿಭಾಗಗಳು ಕೂಡ ಇವರ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಆಗಬೇಕನ್ನುವಂಥ ಮಾತನ್ನು ಹೇಳ್ತಾ, ಇಂಥ ಸುಂದರ ಸಮಾರಂಭಕ್ಕೆ ನಮ್ಮಂಥ ಒಂದು ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಪದಾಧಿಕಾರಿಗಳಿಗೆ, ಅದಕ್ಕೆ ಸಂಘಟಕರಿಗೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.